ಶಾಮಣ್ಣ ಪುಣ್ಯಸ್ಮರಣೆ ಅಂಗವಾಗಿ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ. ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದ ಶಾರದಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿವಂಗತ ಶಾಮಣ್ಣ ಅವರ ಪುಣ್ಯಸ್ಮರಣೆ ಅಂಗವಾಗಿ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕ ಆರ್ ಗಣಪತ್ ರಾವ್ ಅವರು, ನಾನು ಮತ್ತು ದಿವಂಗತ ಶಾಮಣ್ಣ ಬಾಲ್ಯ ಸ್ನೇಹಿತರಾಗಿದ್ದೆವು. ಅವರು ಶಾಂತ, ಸರಳ ಹಾಗೂ ಕಾಳಜಿಯ ವ್ಯಕ್ತಿತ್ವ ಹೊಂದಿದ್ದರು. ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದರು. ಆದರ್ಶ ಮೌಲ್ಯಗಳನ್ನು ಮೈಗೂಡಿಸಿಕೊಂಡ ವ್ಯಕ್ತಿಯ ಹೆಸರು ಮಾತ್ರ ಇತಿಹಾಸದಲ್ಲಿ ಅಮರವಾಗುತ್ತದೆ. ಅಂತಹ ಮಹನೀಯರಲ್ಲಿ ನನ್ನ ಸ್ನೇಹಿತ ದಿವಂಗತ ಶಾಮಣ್ಣ ಅವರು ಒಬ್ಬರು ಎಂದು ಹೇಳಿದರು. ಜಿ.ಬಿ. ಪಾತ್ರೆ ಅವರು ಮಾತನಾಡಿ, ದಿವಂಗತ ಶಾಮಣ್ಣ ಅವರು ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ಅಡುಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಪ್ರಾಮಾಣಿಕತೆಗೆ ಹೆಸರಾಗಿದ್ದು ತಮ್ಮ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು. ತಾಣದಾಗ ನಮಗೆಲ್ಲ ತಾಣದಾಗ ಎಲ್ಲಿ ಯಾವಾಗ ಹೋದ್ರು ನಾನು ವಾಹನ ಹೋದ್ರು ಅವ್ರ ಬಳಿ ನಿಂತು ಒಂದು ಗಂಟೆ ನಿಂತು ಮಾತಾಡಿಸಿ ಮತ್ತೆ ಏನಿದ್ರು ಮತ್ತೆ ಅಲ್ಲಿ ಊಟ ಮಾಡಿಸ್ತಾರೆ, ನನಗೆ ಎಲ್ಲ ಮಾಡಿಸ್ತಾರೆ. ಮತ್ತು ಈಗ ಇವರು ಮತ್ತೆ ಇಲ್ಲಿ ನಮ್ಮ ಚಂದಾಪುರದಲ್ಲಿ ಜೂನಿಯರ್ ಕಾಲೇಜ್ ಮುಂದ್ಗಡೆ ಒಂದು ಗುಡಿ ಕಟ್ಟಿದ್ದಾರೆ. ಅದು ಗುಡಿ ಮತ್ತು ಅವಾಗ ಏನಿದ್ದಿಲ್ಲ. ಈಗ ನೋಡೋದು ಅವ್ರ ಜಾಗದಾಗ ಎಷ್ಟು ಚಲೋ ಅನ್ನಿಸ್ಲತ್ತದ. ಈಗ ಎಲ್ಲ ಹೋದ್ರು ತಾಂಡ ತ್ರಾಸ ಅಂತ ಹೇಳಿ ಅವ್ರ ಹೊಲದಾಗ ಅವ್ರ ಹೊಲದಲ್ಲಿ ಹೋದಾಗ ಎಷ್ಟು ಕೈಗೆ ಅನ್ನಿಸ್ತದ. ಅವ್ರ ಹೊಲ ಪುರವಾಗಿನ ಕಾಲಕ್ಕೆ ಹೊಲದ ರೇಟು ಕಮ್ದಾಗ ಕೊಟ್ಬಿಟ್ರು. ಅವರು ಈಗಿನ ಕಾಲಕ್ಕೆ ಕೋಟ್ಯಾಧಿಪತಿ ಇರ್ತರು. ಅವ್ರ ಮಕ್ಕಳಿಗೆ ಬಿನ್ನ ಸಣ್ಣವರಿದ್ದರು. ಅವಾಗ ನಾವು ಸಣ್ಣ ಇದ್ದೆವು. ನಾವು ಪೂರ ಅವಾಗ ಹೋದ ಸಲ ಇದು ಮಾಡಮಲ್ಲ ಅವಾಗ ಕಮ್ಮಿ ರೇಟಿಗೆ ಕೊಟ್ಬಿಟ್ರ. ಈಗಿನ ಸಲ ಆದ್ರೆ ಪೂರ ಒಂದು ಕೋಟಿ ಗಟ್ಟಲೆ ಇರ್ತಿತ್ತವ್ರು. ಅವರು ಯಾರೂ ಇರ್ತಿದ್ದಿಲ್ಲ. ಈಗ ಅವ್ರ ಮೇನ್ ಪ್ಲಸ್ ಅಂದ್ರೆ ತಾರಕ ಕ್ಲಾಸ್ ಅಂದ್ರೆ ಯಾರು ಭೀ ನೆನ್ಸ್ಕೊತಾರೆ. ಈಗ ಮಗನ ಜಾಬ್ ಬಂದದ. ಅವ್ರಿಗೆ ಸ್ವಲ್ಪ ಎಲ್ಲ ಉಲ್ಲಾಸ್ ಕುಮಾರ್ ಕೆರೆಯವರಿಗೆ ಮುಂದೆ ಪ್ರಮೋಷನ್ ಆಗಲಿ ಎಲ್ಲ ಆಗಲಿ. ನಮ್ಮ ರಾಜೇಂದ್ರ ಪ್ರಸಾದ್ ಭೀ ಸ್ವಲ್ಪ ಎಲ್ಲ ಮುಂದಿನ ವರ್ಷತಾನ 50-100 ಜನ ಹುಡುಗರಿಗೆ ತಯಾರು ಮಾಡ್ತಾನೆ. ಅವ್ನು ನನ್ಗೆ ಅವ್ರ ಕೃಪೆ ಅದ. ನಾನು ಅವ್ರಿಗೆ ಪೂರ ಪ್ರಸಿದ್ಧ ಆಶೀರ್ವಾದ ಅದ. ನಮಗೆಲ್ಲ ಸ್ವಲ್ಪ ನಾವು ಪ್ರಯತ್ನ ಮಾಡಿ ಹುಡುಗರಿಗೆಲ್ಲ ಜಮಾ ಮಾಡ್ತೀವಿ. ಅದಕ್ಕೆ ನನ್ನ ಧನ್ಯವಾದಗಳು. ನಾನು ಸರ್ ಇಂಥಲ್ಲಿ ಅಡುಗೆ ಸಹಾಯಕನಿದ್ದೀನಿ ಅಂತ ನಾನು ತ್ಯಾತ ಟೈಮಿಗೆ ನನಗೆ ಹೇಳಿದ್ರು. 2018ರಿಂದ 22/7/2023ವರೆಗೆ ಅಂತಂದರೆ ನಾನೊಬ್ಬ ಸಿ ಗ್ರೂಪ್ ನೌಕರಸ್ತರ ಮತ್ತು ಅವರು ಡಿ ಗ್ರೂಪ್ ನೌಕರಸ್ತರ ಅಂತ ಈ ಭೇದ ಭಾವಗಳನ್ನು ನಾನು ನೋಡ್ಕೊಂಡಿಲ್ಲ, ಅವರು ಕೂಡ ನೋಡ್ಕೊಂಡಿಲ್ಲ. ಹೇಗಿದ್ದು ಅನ್ಬೇಕಂತಂದ್ರೆ ನಾನೊಬ್ಬ ವಾರ್ಡನ್ ಆಗಲಿ ಅಥವಾ ನನ್ನ ಅಕೌಂಟೆಂಟ್ ಆಫೀಸರ್ ಆಗಲಿ ನಾನು ಆ ಥರ ನಾವು ತಿಳ್ಕೊಂಡಿಲ್ಲ. ಮತ್ತು ಅವರು ಡಿ ಗ್ರೂಪ್ ನೌಕರಸ್ಥರಿದ್ರು ಅಂತ ನಾವು ತಿಳ್ಕೊಂಡಿಲ್ಲ. ನಾವು ಹೇಗಿದ್ದೇವೆ ಅಂತಂದರೆ ಒಂದು ಆತ್ಮೀಯ ಮಿತ್ರಗಳನ್ನು ಇದ್ದಂಗಿದ್ದೀವಿ. 4 ಗಂಟೆಗೆ ದಿವಸದಾಗ ನನ್ನ ಮನೆಗೆ ಬಂದ್ಕೊಂಡು ಅವರು, ಸರ್ ನೋಡ್ರಿ ಚಹಾ ಕುಡಿಯೋಣ, ಚಹಾ ಕುಡಿದ ನಂತರ ಸರ್ ಹಾಸ್ಟೆಲಿಗೆ ಹೋಗಿ ಬರೋಣ ಅಂತ ನನಗೆ ಪದೇ ಅವ್ರು ಬಂದು ಮನೆಯಲ್ಲಿ ಎಬ್ಬಿಸ್ತಿದ್ರು. ಅಕಸ್ಮಾತಾಗಿ 22/7/2023ರಿಂದ ನಾನು ಪುಣಾದಲ್ಲಿ ನನ್ನ ಮಗನಿಗೆ ಆಕ್ಸಿಡೆಂಟ್ ಆದಾಗ ನನಗೆ ಉಲ್ಲಾಸರಾವ್ ಇವರು, ಸರ್ ನಮ್ಮ ತಂದೆಯವ್ರಿಗೆ ಬರಲಿಕ್ಕಾಗಿಲ್ಲ ಏನು ಇಲ್ಲ ಸರ್, ನಾನು ಇಮಿಡಿಯೇಟ್ಲಿ ನಾನು ಮತ್ತು ನಮ್ಮ ತಾಲೂಕು ಆಫೀಸರ್ ಪ್ರಭುಲಿಂಗವ್ರಿಗೆ ಹೇಳಿದೆ, ಸರ್ ಹಿಂಗಾಗಿದೆ ಎಲ್ಲ ನಮ್ಮದು ಸಂಸ್ಥೆ ವಹಿಸಿದಂಥ ಅವರ ಸುಪುತ್ರರಾದಂಥ ಉಲ್ಲಾಸ್ ಕುಮಾರ್ ಕಿರಳಿಯವರೇ, ಜನಪ್ರಿಯ ಸಮಾಜ ಕಲ್ಯಾಣ ಅಧಿಕಾರಿಯಾದಂಥ ಪಾತ್ರೆ ಸಾಹೇಬ್ರೆ, ಕುಸಳೆಜಿಯವರೇ, ಅಗ್ನಿಶಾಮಕ ದಳದ ಯಾವಾಗ ಕಷ್ಟ ಕಾರ್ಪಣ್ಯಗೆ ಸಹಾಯ ಮಾಡ್ತಕ್ಕಂಥ ಅಗ್ನಿಶಾಮಕ ದಳದ ಸಂಜೀವ್ ಕುಮಾರ್ಜಿ ಅವರೇ, ಶಾಬಾದಿ ಅವರೇ, ಅಟ್ಟೂರವರೇ, ಒಂದು ನಮ್ಮ ಹನುಮಂತ ಸಾಹೇಬ್ರೆ, ಈ ಒಂದು ಸಭೆ ನಡಿಬೇಕಾದ್ರೆ ಅಚ್ಚುಕಟ್ಟೆ ನಡಿಬೇಕಾದ್ರೆ ರಾಜೇಂದ್ರ ಪ್ರಸಾದ್ ಅವರೇ, ಈ ಸಭೆಯ ಭಾಳಷ್ಟು ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸುತ್ತಾ ನಾನು ಸ್ಟಾಫ್ ನಮ್ಮ ಸಿಬ್ಬಂದಿ ಮಕ್ಕಳಿಗೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೇ, ಇದು ಭಾಳಷ್ಟು ಇವತ್ತು ದುಃಖದ ಸಂಗತಿ. ಯಾಕಂದರೆ ಶಾಮಣ್ಣ ಅವರು ಇಷ್ಟು ಸರಳ ಜೀವಿಯಾಗಿವಂದರೆ ಒಂದು ಚಿಂಚೋಳಿ ತಾಲೂಕದಲ್ಲೇ ಹುಟ್ಟಿ ಅಲ್ಲೇ ಸಾಲಿ ಕಲ್ತರೂ ಕೂಡ ಅವ್ರ ಬಳಿ ಒಂದು ಸಿಟ್ಟಿರಲಿಲ್ಲ, ಒಂದು ಯಾರಿಗೇನಾದ ದಿಮಾಕ ಮತ್ತು ಯಾವುದೂ ಇರಲಿಲ್ಲ. ಇಷ್ಟು ಸರಳ ಜೀವಿ ಇದ್ದರು ಅಂದರೆ ಅವ್ರ ಬಗ್ಗೆ ನಾವು ಎಷ್ಟು ವರ್ಣನೆ ಮಾಡಿದ್ರೆ ಇವತ್ತು ಸಾಲದು. ಅಂಥವ್ರ ಹೊಟ್ಟೆಯಲ್ಲಿ ಸುಪುತ್ರರಾದ ಉಲ್ಲಾಸ್ ಕುಮಾರ್ ಕೆರಳಿ ಅವ್ರು ಪಡೆದಿರಲ್ಲ, ಅವ್ರ ಭಾಗ್ಯ ಅಲ್ಲ, ಅದು ಸೌಭಾಗ್ಯ ಅನ್ಬೇಕು. ಅವರಿಗೆ ನೌಕರಿ ಆಗಿದೆ, ಒಳ್ಳೆಯ ಹುದ್ದೆ ಕಲ್ಪಿಸಿದೆ. ನನಗೆ ಒಂದೇನು ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಈ ಶಾರದಾಂಬೆ ಶಾಲೆ ಅದಲ್ಲ, ಶಾರದಾಂಬೆ ಶಿಕ್ಷಣ, ಇದ್ರದ್ದು ಶಾರದೆ ಅಂದರೆ ಗೊತ್ತಿರ್ಬೇಕು. ನಮ್ಮ ಅಕ್ಕ ತಂಗಿದರಿಗೆಲ್ಲ ಗೊತ್ತು. ಶಾರದೆ ಅಂದರೆ ಶಾಲೆ ಕಲಿಸೋದು ಶಾರದೆ, ಸರಸ್ವತಿ, ಶಾರದಾಂಬೆ ಅಂತಾರೆ. ಇನ್ನು ಇದು ಅಭಿವೃದ್ಧಿ ಆಗಬೇಕು. ನಮ್ಮ ರಾಜೇಂದ್ರ ಪ್ರಸಾದ್ ಅವರಿಗೆ ನಾವು ಕೈಗೂಡಿಸ್ತೀವಿ. ಇದನ್ನು ಚಿಂಚೋಳಿ ತಾಲೂಕದಲ್ಲೇ ಮಾದರಿ ಸ್ಕೂಲ್ ಆಗಿ ಹೊರ ಹೊಮ್ಮಬೇಕಂತ ನಾನು ಹೇಳ್ತೇನೆ.
ಆಚಾರ ವಿಚಾರ ಪ್ರಚಾರ ಪ್ರಸಾರ ಇದು ಆಗ್ಬೇಕು. ನಿಮ್ಮ ಶಾಲೆ ಆದಂತಂದ್ರ ಇವತ್ತ ರಾಜೇಂದ್ರ ಪ್ರಸಾದ್ನೇ ನಮಗೆ ಹೋದ ವರ್ಷ ಮಕ್ಕಳು ಸಂಖ್ಯೆ ನಮ್ಮಲ್ಲಿ 26 ಇತ್ತು ನಮ್ಮ ಹಾಸ್ಟೆಲಿದಾಗ. ಇವತ್ತೀಗ ನೋಡ್ರಿ ಇವತ್ತ 51ಕ್ಕೆ ಬಂದಿತ್ತ. ಇದು ಯಾರ ಕೃಪೆ? ಪ್ರಚಾರ ರಾಜೇಂದ್ರ ಪ್ರಸಾದ್ ಪ್ರಚಾರ ಮಾಡಿದೀಗ ಹೋದ ವರ್ಷ 26 ಬಂದು ಈಗ 51ಕ್ಕೆ ಬಂದಿಂತ. ಅಂದ್ರೆ ಏನದ ಪ್ರಸಾರದ ಕೂಡ ದಯಮಾಡಿ ಆಗಬೇಕಿದು ಶಾರದಾ ಸ್ಕೂಲು. ಮುಂಬರುವ ನಾನು ಮುಂದಿನ ವರ್ಷ ಇದೇ ದಿನಕ್ಕೆ ನಾ ಬರ್ತೀನಿ. ಸುಮಾರು 50-100 ಹುಡುಗರು ಮಕ್ಕಳ ಸಂಖ್ಯೆ ಇರಬೇಕು. ಅದು ಆಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಂಡು ನನಗೆ ಮಾತಾಡುವ ಅವಕಾಶ ಕೊಟ್ಟಂತ ಎಲ್ಲರಿಗೆ ಸಿಬ್ಬಂದಿಗೆ ಎಲ್ಲ ಮಕ್ಕಳಿಗೆ ವಂದಿಸಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಾಜೇಂದ್ರ ಪ್ರಸಾದ್. ಎಲ್ಲ ಸಿಬ್ಬಂದಿಯವರಿಗೆ ಈ ಕಾರ್ಯಕ್ರಮ ನಡೆಸ್ಬೇಕಾದ್ರೆ ಮೇನ ನಾವು ಸಿಬ್ಬಂದಿ ಮತ್ತು ಮುದ್ದು ಮಕ್ಕಳಿಗೆ ನಾವು ಧನ್ಯವಾದ ಹೇಳ್ಬೇಕಿತ್ತು. ಫಸ್ಟ್ ಆಫ್ ಆಲ್ ಸಿಬ್ಬಂದಿಯವರಿಗೆ, ಯಾಕಂದ್ರೆ ಯಾವುದೇ ಒಂದು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ವೇದಿಕೆ, ಒಂದು 4 ಜನ, ಒಂದು ಕಾರ್ಯಕ್ರಮ ಯಾವ ಥರ ಮಾಡ್ಬೇಕಪ್ಪ ಅಂತೇಳಿ ಪ್ಲ್ಯಾನಿಂಗು. ಸುಮ್ಮನೆ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಸಡನ್ಲಿ ಯಾವುದೂ ಆಗಲ್ಲ ರೀ. ಅದಕ್ಕೊಂದು ಮುಂಚೆ ನಿನ್ನೆ ಒಂದು ಚಹಾ ಕೊಡೋ ಟೈಮಿಗೆ ನಮ್ಮ ರಾಜು ಸರ್ ಸರ್ ಹಿಂಗೆ ನಮ್ಮ ತಂದೆಯವರು ಕಾರ್ಯಕ್ರಮ ಮಾಡ್ಬೇಕಂತಿದ್ದೆವು. ಪ್ರತಿ ವರ್ಷ ನಾನು ನಮ್ಮ ತಂದೆಯವರು ಎಲ್ಲಿ ಸೇವೆ ಮಾಡಿದ್ದಾರೆ ಪಾಲ್ತೆ ತಾಂಡದಾಗ ಅಲ್ಲೇ ಮಾಡ್ತಿದ್ದೇವೆ ರೀ. ಈಗ ನಮ್ಮದು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅದ, ಟೈಮ್ ಸ್ಟಾರ್ಟ್ ಐತಿ. ಹಂಗಾಗಿ ರಾಜು ಸರ್ ಸಾಯಂಕಾಲ ಸಿಕ್ಕಿದ್ರು, ಸರ್ ನಮ್ಮ ತಂದೆಯವ್ರಿಗೆ ಹಿಂಗೆ ಕಾರ್ಯಕ್ರಮ ಮಾಡ್ಬೇಕಂತ ಟೈಮ್ ಸ್ಟಾರ್ಟ್ ಅದ, ಮನ್ಯಾಗ ರಾತ್ರಿ ಭಜನೆ ಮಾಡ್ಬೇಕಂದ್ರೆ ನಮ್ಮ ಊರಾಗ ಇವತ್ತು ದೇವ್ರಿ ಮಾಡ್ತಾರೆ. ಗಲ್ಲಿಯಾಗೆಲ್ಲ ಚೆಂದ ಇಟ್ಕೊಂಡು ಇವತ್ತು ಒಂದು 4 ತಿರುಗಿ ಹೋಗಿ ದೇವ್ರಿ ಮಾಡ್ತಾರೆ. ಅವರು ಬರಲ್ಲ, ಬೇರೆ ಕರ್ಕೊಂಬಂದ್ರೆ ಅವ್ರು ನಾಳೆ ಹಣತಂದು ಕೇಳ್ತಾರೆ, ಹಣತಂದು ಬಿಟ್ಟು ಮಾಡಿರಿ ನೀವು ಭಜನೆ ಅಂತೇಳಿ ಅದು ಕಿರಿಕಿರಿ. ರೊಕ್ಕ ಕೊಟ್ಟು ಕಿರಿಕಿರಿ ಕೊಡ್ಕೋಬೇಕಾದ್ರೆ ಬ್ಯಾಡೇ ಬೇಡ, ಭಜನೆ ಬೇಡ ಸರ್ ಅಂದೇವು. ಸರ್ ಹಿಂಗೆ ಮಾಡ್ಬೇಕಾದ್ರೆ ನೀವು ಏನು ತನಿಖಾರ ಮಾಡ್ಕೊಬೇಡಪ್ಪ, ತಮ್ಮನ್ನ ಎಲ್ಲ ರೆಡಿ ಮಾಡ್ತೀನಿ, ನಮ್ಮ ಸ್ಕೂಲಾಗೆ ಮಾಡಮ್ಮಿ, ಸ್ಕೂಲಾಗಿ ಮಾಡೋದು ಒಳ್ಳೆ ನಿಮ್ಮ ತಂದೆಯವ್ರ ಕಾರ್ಯಕ್ರಮ ಅಚ್ಚುಕಟ್ಟಾಗ ನಾನು ಸ್ಕೂಲ್ಗೆ ಅಂತೇಳಿ ಅವರು ಪ್ಲ್ಯಾನಿಂಗ್. ನಮ್ದು ಏನೇ ಏನೋ ಸಣ್ಣ ಪುಟ್ಟ ತಂದಿರ್ಬೋದು, ಬಟ್ ದೊಡ್ಡ ವೇದಿಕೆ ಕಾರ್ಯಕ್ರಮ ಎಲ್ಲ ಅವ್ರದ್ದು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.